ಮಾಡಿದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ದಿನಗಳ ನಂತರ ಉಸ್ತಿಕಾಯಿ ಸಿಕ್ಕಿದೆ, ಹಾಗಾಗಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ 1 ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಉಸ್ತಿಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಪೌಡರ್ ಇದೆ, ಅರಿಶಿನ ಪೌಡರ್, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯಾಗಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಅಂತ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ನೆನೆಸಿರೋಂಥ ತೊಗರಿಬೇಳೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ 2 ವಿಷಿಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೊತೀನಿ. ಕುಕ್ಕರ್ ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ನಾನು ಉಸ್ತಿಕಾಯಿನ ಈ ರೀತಿ ಜಜ್ಕೊತೀನಿ. ಫ್ರೆಂಡ್ಸ್, ಈ ಉಸ್ತಿಕಾಯಿನ ಕೆಲವರು ಸುಂಡೆಕಾಯಿ ಅಂತಲೂ ಕರೀತಾರೆ, ಇಂಗ್ಲೀಷಲ್ಲಿ ಟರ್ಕಿ ಬೆರೀಸ್ ಅಂತ ಕರೀತಾರೆ. ಈ ಉಸ್ತಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಡಯಾಬಿಟೀಸ್ ಹಾಗೂ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಇದು ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಕಾಯಿನೂ ಜಜ್ಜಿ ಒಂದು ಪಾತ್ರೆಯಲ್ಲಿ ಹಾಕಿ 2-3 ಸಲ ಚೆನ್ನಾಗಿ ತೊಳ್ಕೊತೀನಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೊಂಬರ್ಬೇಕು. ಆಮೇಲೆ ನಾನು ಅದು ತೊಳ್ಕೊಂಬರೋದಕ್ಕೆ ಕುಕ್ಕರ್ ಕೂಗಿತ್ತು, ಅಷ್ಟೊಂದು ಚೆನ್ನಾಗಿ ಬೆಂದಿತ್ತು. ಒಂದು ಸಲ ಈ ರೀತಿ ಸೌಟಲ್ಲಿ ಮಚ್ಕೊಂಡ್ಬಿಡ್ತೀನಿ. ಟೊಮೊಟೊ ಬೇಳೆ ಎಲ್ಲ ಬೆಂದಿರುತ್ತೆ. ಒಂದು ಸಲ ಈ ರೀತಿ ಮಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಸ್ಟವ್ ಆನ್ ಮಾಡಿ ಇದಕ್ಕೆ ಇವಾಗ ಈ ತೊಳೆದಿಟ್ಕೊಂಡಿರೋಂಥ ಉಸ್ತಿಕಾಯಿನ ಹಾಕೋಣ. ಹಾಗೆ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ತೊಗೊಂಡಿತ್ತಲ್ಲ, ಅದನ್ನೂ ಕೂಡ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನಾನು ಹಿತ್ತು ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1-2 ಸ್ಪೂನು ಸಾಂಬಾರು ಪೌಡರ್. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೇ 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಜಿಲ್ ಹಾಕ್ಕೊಳ್ಳೋಣ. 1 ವಿಜಿಲ್ ಬರೋಷ್ಟು ಕುಕ್ಕರ್ ಕೂಗಿಸ್ಕೊಡೋಣ. ಒಂದು ವಿಜಿಲ್ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕುಕ್ಕರ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡಿದ್ದೀನಿ. ಇವಾಗ ಹುಣಸೆ ಹುಳಿ ಬಿಡೋಣ. ಇದು 1 ಕುದಿ ಬಂದರೆ ಸಾಕು.
ಸಖತ್ತಾಗಿ. ಅದು ಕುದಿ ಬರೋಷ್ಟರಲ್ಲಿ ನಾನು ಇಲ್ಲಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. 2 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕೊಂಡು ಕುದಿತಾ ಇದೆ. ನೆಕ್ಸ್ಟ್ ಆಫ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಸಾಸಿವೆ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಇಷ್ಟ ಫ್ರೆಂಡ್ಸ್. ಸಾಂಬಾರು ರೆಡಿಯಾಗಿದೆ. ಬಿಸಿ ಮುದ್ದೆ ಹಾಗೂ ಅನ್ನ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಸಾಂಬಾರ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.